ಹಲೋ ಗಾಯ್ಸ್, ನಾನು ನಿಮ್ಮ ಹರ್ಷಿ. ವೆಲ್ಕಮ್ ಮಾಡೋಕ್ಕೆ ಶ್ವೇತಾ ಇಲ್ಲ, ಸೊ ನಾನೇ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಹರ್ಷಿ ಶ್ವೇತಾ ವ್ಲಾಗ್ಸ್. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೂ ಗೊತ್ತಿಲ್ಲ, ನನಗೆ ಗೊತ್ತು, ನಿಮಗೂ ಗೊತ್ತಿಲ್ಲ ಅಷ್ಟೇ. ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೂ ಸರ್ಪ್ರೈಸ್ ಆಗಿರಲಿ. ಇದು ನೋಡಿ, ಕಮೆಂಟ್ ಮಾಡಿ ಏನು ಅಂತ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ದೋಸ್ತು ಕುಚಿಕು ಎಲ್ಲ. ಲವ್ ಹಾರ್ಟ್ ಅಲ್ಲಿ ಇದ್ರೆ ಫ್ರೆಂಡ್ಶಿಪ್ ಬ್ಲಡ್ ಅಲ್ಲೇ ಇದೆ. ಹೆಸರು ಆದಿ ಅಂತ. ನೀವು ನೋಡಿಲ್ಲ ಅದನ್ನೇ, ನನಗೆ ನನ್ನ ಫ್ರೆಂಡ್ಸ್ ಆಗಿರೋರಿಗೆಲ್ಲ ಗೊತ್ತಿರುತ್ತೆ ಯಾರು ಅಂತ. ಬಟ್ ಹಿ ಈಸ್ ಮೈ ಫ್ರೆಂಡ್. ಹಂಗೆ ತಿರುಗಿಸು ಸ್ವಲ್ಪ. ಹಾಯ್ ಹೇಳ್ಬಿಡು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆದಿತ್ಯ. ಕುಚಿಕ್ಕು 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 ನೀನು ಚಡ್ಡಿ ದೋಸ್ತಿ ಕಾಣ ಕುಚಿಕ್ಕು. ಇವ್ನು ಹೇಳ್ದಂಗೆ ಇವಾಗೆಲ್ಲ ಹೋಗ್ತಾ ಇದ್ದೀವಿ ನಾವು. ನಾನು ಜಾಗ ತೋರಿಸ್ತೀನಿ, ರೂಟ್ ತೋರಿಸ್ತೀನಿ. ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಗಾಯ್ಸ್, ಮತ್ತೆ ಇನ್ನೆಂಥ ಸಮಾಚಾರ. ವ್ಲಾಗ್ ಮಾಡಿ ತುಂಬ ದಿನ ಆಗಿದೆ, ಮಾಡ್ತಾ ಇದ್ದೀನಿ. ಸೆಕೆಂಡ್ ವ್ಲಾಗ್ ಅಂದ್ಕೊಳ್ಳಿ, ತುಂಬ ದಿನನೇ. ಬಟ್ ಇನಿಷಿಯಲ್ ವ್ಲಾಗ್ಸ್ ಅನ್ನೇ ಗೊತ್ತಲ್ವ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸ್ವಲ್ಪ ನರ್ವಸ್ ಇರುತ್ತೆ, ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ. ಆ್ಯಕ್ಚುಲಿ ತುಂಬ ಲಾಂಗ್ ಬ್ಯಾಕ್ ಎಲ್ಲರೂ ನೋಡಿ, ಇದು ಇವತ್ತು ನೋಡೋಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಇದೇ ಒಂದು ಕ್ಲೂ ಅಂದ್ಕೊಳ್ಳಿ ನಿಮಗೆ. ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮಗೆ ಏನು ಅಂತ. ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದೀವಿ ಲಾಂಗ್ ಬ್ಯಾಕ್. ಬೇಜಾನ್ ವರ್ಷ, ಆ್ಯಕ್ಚುಲಿ ಲಿಟರಲಿ ವರ್ಷಗಳೇ ಆಗೋಗಿದೆ ಎಲ್ಲರೂ ಮೀಟ್ ಮಾಡಿ. ಇವತ್ತು ಮೀಟ್ ಮಾಡೋಕ್ಕೆ ಹೋಗ್ತಾ ಇದೀವಿ. ಬನ್ನಿ ನೀವು ಹಂಗೆ ಜಾಯ್ನ್ ಆಗಿ. ನಾರ್ಮಲ್ ಸಿಗೋರು ಸಿಗ್ತಾ ಇರ್ತಾರೆ. ಇದು ಒಂದು ಗ್ರೂಪು ಅಂದಾಗ ಎಲ್ಲರೂ ಸಿಗೋಕ್ಕಾಗಲ್ಲ. ಸಿಕ್ಕಿದಾಗ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಮೀಟಿಂಗ್ ಅದೆಲ್ಲ. ಅದೆಲ್ಲ ಒಂದು ಮೆಮೊರೀಸು ಇದ್ದೇ ಇರುತ್ತೆ. ಕಷ್ಟ ಸುಖ ಅಂದಾಗ ಬರೋರು ಫ್ರೆಂಡ್ಸು. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಬಟ್ ಸಿಕ್ಕಿ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡೋದ್ರಿಂದ ಫಿಸಿಕಲಿ ಸಿಕ್ಕಿ ಮೀಟಿಂಗ್ ಮಾಡಿ ಮಾತಾಡಿದ್ರೆ ಅದರಲ್ಲಿರೋ ಸುಖನೇ ಬೇರೆ. ಲೊಕೇಶನ್ ನೋಡ್ತಾ ಇರ್ಬೋದು ನೀವೇ, ಎಲ್ಲಿದ್ದೀವಿ ಅಂತ ಗೊತ್ತಾಗಿರುತ್ತೆ. ನೋಡಿ ಲೊಕೇಶನ್ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಬ್ರೋ ಇದೇನಾ ಬ್ರೋ ಇದು? ಹ್ಞೂ ಬ್ರೋ. ಮಸ್ತಾಗಿ ಐತೆ ಈವೆಂಟು. ಗೊತ್ತಾಯ್ತಾ ಗಾಯ್ಸ್ ಎಲ್ಲರೂ ಎಲ್ಲಿದ್ದೀವಿ ಅಂತ? ಅಲ್ಲಿ ಇನ್ವಿಟೇಷನ್ ಬೇರೆ ಕಾಣಿಸ್ತಿದೆ, ಮುಂದೆ ಎಲ್ಲ ವೆಲ್ಕಮ್ ಮಾಡ್ತಾವ್ರೆ. ಒಳಗೆ ಹೋಗೋದೇ ನಾವು ಹಬ್ಬ ಮಾಡೋದೆ. ಐಡಿನೂ ಚೆಕ್ ಮಾಡಿದ್ರೆ ಹೊಡೆ ಬಿಡ್ತಾ ಇದ್ದಾರೆ ಅಷ್ಟೇ. ಏನು ಖುಷಿಗೆ ಗೊತ್ತಿಲ್ಲ. ನೀನು ನೋಡಿದ್ಮೇಲೆ ಬಿಡ್ತಾರಪ್ಪ, ಏನಕ್ಕೆ ಬಿಡಲ್ಲ. ಹಣ ಬಂದ ಏನೋ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ನೋಡ್ತಾ ಇದ್ದೀವಿ, ನೋಡಿ ನೀವು. ಆ್ಯಕ್ಚುಲಿ ಗೆಸ್ಟ್ ಬರ್ತಾ ಇರ್ಬೋದು, ವೆಲ್ಕಮ್ ಬರ್ತಾ ಇದ್ದಾರೆ ಅನ್ಸುತ್ತೆ. ಸೌಂಡ್ ಯಾರು ಡಿಸ್ಟರ್ಬ್ ಆಗಿರಿ ಕ್ಷಮಿಸಿ, ಮೈಕ್ ಇಲ್ಲ. ಆ್ಯಕ್ಚುಲಿ ನಮಗಿಂತ ದೊಡ್ಡ ಗೆಸ್ಟ್ ಯಾರು ಇಲ್ಲ, ಬಟ್ ಏನೋ ನಮಗಿಂತ ಯಾರೋ ಬರ್ತಾ ಇದ್ದಾರೆ. ನಾವು ಬರ್ತಾ ಇದ್ದಾರೆ, ನಾವೇ ಸೆಲೆಬ್ರಿಟೀಸ್ ಅನ್ಕೋಬೇಕು ಅವರು. ಬಟ್ ಅವರು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆಯ್ತು ಬಿಡಿ, ಕಾಮಿಡಿ ಅಂತಲೇ ಇಟ್ಕೊಳ್ಳಿ. ಆ್ಯಕ್ಚುಲಿ ಏನೋ ಕೊಟ್ಟಿದ್ದಾರೆ, ಬ್ಯಾಗು, ಸಣ್ಣ ಎಕ್ವಿಪ್ಮೆಂಟ್ಸ್ ಏನೋ, ಕೂಪನ್ ಏನೋ ಕೊಟ್ಟಿದ್ದಾರೆ. ವಾಯ್ಸ್ ಕೇಳ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಪ್ಲೀಸ್. ಅದ್ರ ಜೊತೆ ಒಂದು ಬ್ಯಾಡ್ಜ್ ಕಳ್ಸವ್ರೆ. ಬ್ಯಾಡ್ಜ್ ಕೊಟ್ಟು ಕಳ್ಸವ್ರೆ. ಸೊ ಬ್ರೇಕ್ಫಾಸ್ಟ್ ಇನ್ನೂ ಯಾರೂ ಮಾಡೇ ಇಲ್ಲ, ಹೋಗ್ತಾ ಇದ್ದೀವಿ. ನೋಡಿ ಇದೇ ಇವೆಂಟ್ ಅವ್ರು ಹೇಳಿದ್ದು. ಸೊ ಇವರು ಆದಿ ನಿಮಗೆ ಗೊತ್ತು, ಇವ್ರು ಗಗನ ಅಂತ. ಹಾಯ್ ಮಾಡ್ರಪ್ಪ. ಅವ್ರು ಹರ್ಷಿತಾ ಅಂತ. ಯಾ So we are going for Audi. What? ಹುಡುಗ ಏನೋ ಫೋಟೋ ತೆಗೆಸ್ಕೊಂತವನೆ.
ಹಾಗೆ ಹೇಳ್ಬಿಡ್ರಪ್ಪ. ஜெகதீஷ் பாபு ಇದೆಲ್ಲಾಗಲ್ಲ. லாஸ்ட் பெஞ்ச் ஸ்டூடெண்ட் படிக்க ஆரம்பிச்சா என்ன நடக்கும் அந்த சாமிக்கும் தெரியணும், இந்த பூமிக்கும் புரியணும். ஜகன் யாதவ், ஜனன் கோகுலா, ಜನನಿ ಆರ್, ಜಾನ್ವಿ. ಫೈನಲಿ ಇವೆಂಟ್ ಎಲ್ಲ ಮುಗೀತು. ಇವಾಗ ಇದು ನಾವು ಕೋಣನಕುಂಟೆಗೆ ಬಂದಿದ್ದೀವಿ. ಅವನ ಒಂದು ಹೊಸ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ. ಆದರೆ ನಿಮಗೆ ಹೊಸದು, ನಮಗೆ ಹೇಳೋ ಬಾರೆ ಓಕೆನಾ. ಅವ್ನು ಮೀಟ್ ಮಾಡಿ ನೋಡಿ, ಇವರೇ ಹೊಸ ಫ್ರೆಂಡ್. ಇದೇನು ಹೇಳಮಯ್ಯ, ಊರ್ ಬಿಟ್ಬಿಟ್ಟು 10 ಮೈಲಿ ಬಂದ್ಬಿಟ್ಟಿದ್ಯಾ? ಮನೋಜ್ ಅಂತ, ಮನೋಜ್ ಮನ್ವಿ ಅಂತ. ಹುಟ್ಟಿರಲಿ ಇಲ್ದಿರಲಿ ನಗುವಿನ ಒಡೆಯ ಕೆಳೆಯ. ಅವೆಲ್ಲ ಕೂಚಿಗಳೇ ಎಲ್ಲ. ಸೊ ಇವಾಗ ನಾವು ಇಲ್ಲಿಂದ ಕೋಣನಕುಂಟೆಯಿಂದ ಫಸ್ಟು ಎಲ್ಲಿ ಕಾರ್ಯಸಿದ್ಧಿ ದೇವಸ್ಥಾನಕ್ಕೆ ಹೋಗ್ಬೇಕು. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು. ತುಂಬ ಡ್ಯೂಟಿ ಆಗೋಗಿದೆ, ಹುಷಾರ್ ಬೇರೆ ಇಲ್ಲ ಆಯ್ತಲ್ಲ. ನಿಮ್ಮ ಜೊತೆ ಮಾನ್ವಿ ಅವರು ಸ್ವಲ್ಪ ಬಿಜಿ ಇದ್ದಾರೆ. ಒಂದು ಹಾಯ್ ಹೇಳ್ಬಿಡಿ ಮಾನ್ವಿ ಇನ್ನೊಂದ್ಸಲ. ನಮಸ್ತೆ ಹೇಳ್ಬಿಟ್ರಾ? ಓಕೆ. ಸೊ ಗೈಸ್ ಫೈನಲಿ ಮನೆಗೆ ಬಂದು ಒಂದು ಲೆಮನ್ ಟೀ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫುಲ್ಲು ಟಯರ್ಡಾಗಿ ಹುಷಾರಿಲ್ದಿರ ಆಗಿಬಿಟ್ಟಿದೆ. ಲಿಟ್ರಲಿ ಇರೋಕ್ಕೂ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನನಗೆ. ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಕೊಟ್ಟಿರೋ ಇದನ್ನೇನಿದೆ ನಿಮಗೂ ತೋರಿಸೋಣ ಅಂತ ಕೂತಿದ್ದೀನಿ. ಇರಿ ಒಂದೇ ಒಂದು ಸೆಕೆಂಡ್. ಸೊ ಮನೆ ಅನ್ಬಾಕ್ಸ್ ಮಾಡೋಣ, ಏನೇನಿದೆ ಅಂತ ಚೆಕ್ ಮಾಡಿಬಿಡೋಣ. ಆ್ಯಕ್ಚುಲಿ ಏನೂ ಇಲ್ಲ, ಒಂದು ಕವರ್ ಕೊಟ್ಟಾರೆ. ಕವರ್ ಜೊತೆ ನಮ್ಮದು ಮಾಸ್ ಕಾರ್ಡ್ಸು, ಮಾರ್ಕ್ ಶೀಟ್ಸು, ನಮ್ಮ ಭವಿಷ್ಯ ಕೊಟ್ಟು ಕಳ್ಸೋದು ಕೈಗೆ. ಸೊ ನೋಡಿ ಹಿಂಗೆ ಕೊಟ್ಟಿದ್ದಾರೆ. ನಮ್ಮ ಮಾರ್ಕ್ಸ್ ಕಾರ್ಡು, ನಮ್ಮ ಡಿಗ್ರಿ MBA ಫೈನಲ್ ಆಗಿರೋ ಇದು ಶೀಟ್, ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ನನ್ನ ಮಕ್ಕ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಂಗೆ ಹುಷಾರಿಲ್ಲ ಅಂತ. ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಅಲ್ಲಂತೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವ್ರದ್ದೇ ಯೂಟ್ಯೂಬಲ್ಲಿ ಅವರೇ ಓಡಿಸ್ಕೊಂಡು ಅವರೇ ಎಲ್ಲ ಇದ್ದರು. ನಾವೇನು ಮಾಡೋಕ್ಕಾಗಿಲ್ಲ ಆ್ಯಂಡ್ ಮಾಡೋಕ್ಕೆ ಪರ್ಮಿಷನ್ನು ಕೊಟ್ಟಿರಲಿಲ್ಲ ಆ್ಯಕ್ಚುಲಿ. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ಪಿಕ್ಚರ್ಸ್ ಅನ್ನೋದಿದೆ, ಅವರು ಪಿಕ್ಚರ್ಸ್ ಕಳಿಸ್ತಾರೆ, ಮೇಲ್ ಮಾಡ್ತೀನಿ ಅಂದಿದ್ದಾರೆ. ಸೊ ಅದು ಬಂದಮೇಲೆ ಅದು ಇನ್ನೊಂದು ವೀಡಿಯೋ ಆಗಿ ನಮ್ಮ ಮನೇಲೂ ವೀಡಿಯೋ ಯೂಟ್ಯೂಬಲ್ಲೆಲ್ಲ ಓಡಿಸಿದ್ದಾರೆ. ಅವ್ರು ಮಾಡಿರೋದ್ರಲ್ಲಿ ಎಲ್ಲ ನಮಗೆ ಏನಂದರೆ ನಮ್ಮದು ಕರೆಕ್ಟಾಗಿ ಬರಬೇಕು, ಅಲ್ಲಿಗೆ ವೀಡಿಯೋ ಆಫ್ ಆಗಿಬಿಟ್ಟಿದೆ ಅವ್ರ ಕಡೆಯಿಂದ. ಸೊ ನಮ್ಮದು ವೀಡಿಯೋ ಸಿಕ್ಕೇ ಇಲ್ಲ ನಮಗೆ. ಅದೊಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ನನಗಂತೂ. ತುಂಬ ಮನೇಲೂ ನೋಡಿಲ್ಲ, ನಂದು ಯಾರೂ ನೋಡೋಕ್ಕಾಗಿಲ್ಲ. ನಾನು ತಗೊಂಡೆ, ನಾನು ಬಂದೆ, ಅಂದ್ಬಿಟ್ರೆ ಇನ್ನೇನೂ ಆಗಿಲ್ಲ. ಸೊ ಅಲ್ಲಿ ಫೈನಲೈಸ್ ಆಗಿದೆ. ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿದೆ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಇನ್ನೂ ಸಬ್ಸ್ಕ್ರೈಬರ್ಸ್ ಕೊಡಿ ಪ್ಲೀಸ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.